ಸ್ನೇಹಿತರೆ ನಮಸ್ಕಾರ. ಸುಪ್ರೀಂ ಕೋರ್ಟ್ ಇವಾಗ ಒಂದು ಐತಿಹಾಸಿಕ ತೀರ್ಮಾನವನ್ನು ತೆಗೆದುಕೊಂಡಿದೆ, ಐತಿಹಾಸಿಕ ತೀರ್ಪನ್ನು ಕೊಟ್ಟಿದೆ. ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಮತ್ತು ಇತರ ಆರೋಪಿಗಳು ಒಟ್ಟು 7 ಜನ ಆರೋಪಿಗಳ ಬೇಲನ್ನು ರದ್ದುಗೊಳಿಸಿ ಈಗಾಗಲೇ ನ್ಯಾಯವನ್ನು ಕೊಟ್ಟಿದೆ. ಈ ಮೂಲಕ ಮತ್ತೆ ದರ್ಶನ್ ಜೈಲು ಸೇರೋದು ಅನಿವಾರ್ಯವಾಗಿದೆ. ಕೇವಲ ದರ್ಶನ್ ಮಾತ್ರವಲ್ಲ, ಪವಿತ್ರ ಗೌಡ, ದರ್ಶನ್ ಹಾಗೂ ಇತರ 7 ಜನ ಆರೋಪಿಗಳು ಕೂಡ ಮತ್ತೆ ಜೈಲು ಸೇರಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಈಗ ಎದುರಾಗಿದೆ. ಜೊತೆಗೆ ಸುಪ್ರೀಂ ಕೋರ್ಟ್ ಇಲ್ಲಿ ಹೈಕೋರ್ಟ್ ಕೊಟ್ಟಂತ ತೀರ್ಪು ಸರಿಯಾಗಿ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳೋದ್ರ ಜೊತೆಗೆ ಆರೋಪಿಗಳಿಗೆ 5 ಸ್ಟಾರ್ ಟ್ರೀಟ್ಮೆಂಟ್ಗಳನ್ನು ಕೂಡ ಕೊಡಲಾಗಿದೆ. ಹಾಗೇನೆ ಜೈಲಿನ ಸೂಪರಿಂಟೆಂಡೆಂಟ್ ಅನ್ನು ಕೂಡ ಸಸ್ಪೆಂಡ್ ಮಾಡಬೇಕಾಗಿತ್ತು. ಬಟ್ ಇಲ್ಲೂ ಕೂಡ ಕೆಲವೊಂದಷ್ಟು ವಿಚಾರಗಳನ್ನ ಲೋಪ ಎಸೆಯಲಾಗಿದೆ. ಹಾಗೇನೆ ಈ ತೀರ್ಪೇನಿದೆ ಇದು ಲ್ಯಾಂಡ್ ಮಾರ್ಕ್ ತೀರ್ಪಾಗಬೇಕು, ಕಾನೂನಿನ ಮುಂದೆ ಯಾರೂ ಕೂಡ ದೊಡ್ಡವರಲ್ಲ ಅನ್ನುವಂತಹ ಗಂಭೀರವಾದಂಥ ತೀರ್ಪನ್ನೇ ಕೊಟ್ಟಿದೆ. ಇನ್ನು ಮುಂದೆ ಯಾವುದೇ ರೀತಿಯಾದಂತಹ ಪ್ರಕರಣಗಳು ಬಂದರೂ ಕೂಡ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು ಅನ್ನುವಂಥ ಆದೇಶವನ್ನು ಕೂಡ ಹೊರಡಿಸಿದೆ. ಹಾಗೇನೆ ಜೈಲಿನಲ್ಲಿ ಈ ರೀತಿ VIP ಟ್ರೀಟ್ಮೆಂಟ್ಗಳನ್ನು ಕೊಡುವುದನ್ನು ಗಮನಿಸಿದ್ರೆ ಅಥವಾ ಈ ರೀತಿಯಾದಂಥ ಫೋಟೋಗಳು ಕಂಡು ಬಂದರೆ ಅದನ್ನು ಗಂಭೀರವಾಗಿ ಪರಿಗಣಿಸಲಾಗ್ತದೆ. ಜೊತೆಗೆ ಅಲ್ಲಿನ ಅಧಿಕಾರಿಯ ಮೇಲೆ ಕಠಿಣ ಕ್ರಮವನ್ನು ತೆಗೆದುಕೊಳ್ಳಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಸುಪ್ರೀಂ ಕೋರ್ಟ್ ಕೊಟ್ಟಿದೆ. ಹಾಗೇನೆ ಹೈಕೋರ್ಟ್ ಕೊಟ್ಟಂತ ತೀರ್ಪು ಅಂದರೆ ಜಾಮೀನು ಏನು ಕೊಟ್ಟಿತ್ತು ನೋಡಿ, ಅದನ್ನ ಸರಿ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಇಲ್ಲಿ ಹೇಳಲಾಗಿದೆ. ಹಾಗೇನೆ ಎಲ್ಲೆಲ್ಲಿ ಈ ಪ್ರಕರಣದಲ್ಲಿ ಲೋಪವನ್ನು ಎಸಗಲಾಗಿದೆ ಅನ್ನುವಂತಹ ಕಂಪ್ಲೀಟ್ ವಿಚಾರವನ್ನ ಹೇಳೋದ್ರ ಜೊತೆಗೆ ಇನ್ನು ಮುಂದೆ ಏನೇ ಇದ್ರೂ ಕೂಡ ನೀವು ಸುಪ್ರೀಂ ಕೋರ್ಟ್ನಲ್ಲೇ ಬಂದು ಪ್ರತಿವಾದವನ್ನು ಮಾಡಬೇಕಾಗುತ್ತೆ ಅನ್ನೋದನ್ನು ಕೂಡ ಸ್ಪಷ್ಟವಾಗಿ ಹೇಳೋದ್ರ ಮೂಲಕ ನಿಮ್ಮ ಜಾಮೀನನ್ನು ರದ್ದುಗೊಳಿಸಲಾಗಿದೆ. ಈ ಕೂಡಲೇ ದರ್ಶನ್ ಅವರು ಈಗ ಜೈಲಿಗೆ ಅಥವಾ ಪೊಲೀಸರ ಎದುರುಗಡೆ ಸರೆಂಡರ್ ಆಗಿ ಜೈಲಿಗೆ ಹೋಗಬೇಕಾದಂಥ ಅನಿವಾರ್ಯ ಪರಿಸ್ಥಿತಿ ಎದುರಾಗುತ್ತೆ. ಹಾಗೇನೆ ದರ್ಶನ್ ಈಗ ಬೆಂಗಳೂರು ಜೈಲನ್ನು ಸೇರ್ತಾರ ಅಥವಾ ಬಳ್ಳಾರಿ ಜೈಲು ಸೇರ್ತಾರ ಅನ್ನೋದು ಈಗ ಗಂಭೀರವಾದಂಥ ವಿಚಾರ. ಈಗ ಕಾನೂನಿನ ಪ್ರಕಾರ ದರ್ಶನ್ ಮತ್ತೆ ಬಳ್ಳಾರಿ ಜೈಲಿಗೆ ಹೋಗಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಬಳ್ಳಾರಿ ಜೈಲಿನಿಂದನೇ ದರ್ಶನ್ ಬಿಡುಗಡೆ ಆಗಿದ್ದರಿಂದ ಈಗ ವಾಪಸ್ ಬಳ್ಳಾರಿ ಜೈಲಿಗೆ ಹೋಗಬೇಕಾಗುತ್ತೆ. ಅಟ್ ದಿ ಸೇಮ್ ಟೈಮ್ ಈಗ ಪವಿತ್ರ ಗೌಡ ಬೆಂಗಳೂರಿನ ಪರಪ್ಪನ ಅಗ್ರಹಾರಕ್ಕೆ ಹೋಗಬೇಕಾಗುತ್ತೆ. ದರ್ಶನ್, ಪವಿತ್ರ ಹಾಗೂ 7 ಜನ ಆರೋಪಿಗಳು ಈಗ ವಾಪಸ್ ಜೈಲಿಗೆ ಹೋಗುವಂತ ಅನಿವಾರ್ಯತೆ ಸೃಷ್ಟಿಯಾಗಿದೆ. ಇನ್ನೇನೇ ಇದ್ರೂ ಕೂಡ ಸುಪ್ರೀಂ ಕೋರ್ಟ್ನಲ್ಲಿ ಮತ್ತೆ ಮರುಪರಿಶೀಲನಾ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಈ ಬೇಲ್ ರದ್ದಾಗಿರೋದ್ರ ಬಗ್ಗೆ ಒಂದು ಮರುಪರಿಶೀಲನಾ ಅರ್ಜಿಯನ್ನು ಸಲ್ಲಿಸಿ ಕೋರ್ಟ್ಗೆ ಮನವರಿಕೆ ಮಾಡಿಕೊಟ್ಟಲ್ಲಿ ಒಂದು ವೇಳೆ ಸುಪ್ರೀಂ ಕೋರ್ಟ್ ಮತ್ತೆ ಬೇಲ್ ಕೊಡೋದಕ್ಕೆ ಒಪ್ಪಿದಲ್ಲಿ ಮಾತ್ರ ಬೇಲ್ ಸಿಗದೆ ಹೊರತು ಅಲ್ಲಿನವರೆಗೂ ಕೂಡ ಇಬ್ರು ಕೂಡ ಜೈಲಿನಲ್ಲೇ ಇರಬೇಕಾಗುತ್ತೆ. ಇವರಿಬ್ಬರ ಜೊತೆಗೆ ಇನ್ನುಳಿದಂಥ 7 ಜನ ಆರೋಪಿಗಳು ಕೂಡ ಜೈಲಿನಲ್ಲೇ ಇರಬೇಕಾಗುತ್ತೆ. ಹೀಗಾಗಿ ಇದೊಂದು ದೊಡ್ಡ ಐತಿಹಾಸಿಕ ತೀರ್ಪು ಅಂತಾನೆ ಹೇಳ್ಬೋದು. ಜೊತೆಗೆ ಸುಪ್ರೀಂ ಕೋರ್ಟ್ ಇಲ್ಲಿ ಈ ಬೇಲನ್ನು ಕ್ಯಾನ್ಸಲ್ ಮಾಡುವಂತ ಹಂತದಲ್ಲಿ ಎಲ್ಲಾ ವಿಚಾರಗಳನ್ನು ಕೂಡ ತುಂಬಾ ಸೂಕ್ಷ್ಮವಾಗಿ ಗಮನಿಸಿದೆ. ಅದನ್ನು ನಾವು ಗಮನಿಸಲೇಬೇಕು. ಒಂದು, ಇಲ್ಲಿ ದರ್ಶನ್ ಈ ಬೇಲ್ ಸಿಕ್ಕ ಬಳಿಕ ಹೇಗೆ ನಡೆದುಕೊಂಡ್ರು, ಏನೆಲ್ಲ ತಪ್ಪುಗಳನ್ನ ಮಾಡಿದ್ರು, ಜೊತೆಗೆ ಹೇಗೆ ಎಲ್ಲೆಲ್ಲಿಗೆ ಓಡಾಟವನ್ನ ಮಾಡಿದ್ರು, ಸಿನಿಮಾ ಶೂಟಿಂಗ್ ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲವನ್ನು ಕೂಡ ಇಲ್ಲಿ ದರ್ಶನ್ ಬೇಲ್ ಪಡೆದ ಬಳಿಕ ಮಾಡಿದ್ದನ್ನು ಗಮನಿಸಿರುವಂತಹ ಸುಪ್ರೀಂ ಕೋರ್ಟ್ ಇಲ್ಲಿ ಹೈಕೋರ್ಟ್ನ ನಿಲುವಿಗೂ ಕೂಡ ತೀವ್ರ ಅಸಮಾಧಾನವನ್ನು ವ್ಯಕ್ತಪಡಿಸಿದೆ. ಮತ್ತು ಇಲ್ಲಿ ಎಲ್ಲೆಲ್ಲಿ ಲೋಪ ಎಸಗಲಾಗಿದೆ ಅನ್ನೋದನ್ನು ಕೂಡ ಪಿನ್ ಟು ಪಿನ್ ಮಾಹಿತಿಯನ್ನು ಕೊಟ್ಟಿದೆ. ಜೊತೆಗೆ ಇದೊಂದು ಬೆಂಚ್ ಮಾರ್ಕ್ ಮತ್ತು ಐತಿಹಾಸಿಕ ತೀರ್ಪು ಆಗಬೇಕು ಅನ್ನುವಂಥ ನಿರ್ಧಾರವನ್ನ ಸುಪ್ರೀಂ ಕೋರ್ಟ್ ತೆಗೆದುಕೊಂಡಿದೆ. ಹಾಗೇನೆ ಜಾಮೀನು ನೀಡುವಾಗ ವಿವೇಚನೆಯನ್ನ ಬಳಸಿಲ್ಲ ಅನ್ನುವಂಥ ಪದವನ್ನು ಕೂಡ ಇಲ್ಲಿ ಸುಪ್ರೀಂ ಕೋರ್ಟ್ ಬಳಸಿರೋದ್ರಿಂದ ಹೈಕೋರ್ಟ್ಗೂ ಕೂಡ ಒಂದಷ್ಟು ನಿರ್ದೇಶನವನ್ನ ಈಗಾಗಲೇ ಕೊಡಲಾಗಿದೆ. ಹಾಗೇನೆ ಜೈಲಿನಲ್ಲಿ ಏನೇನೆಲ್ಲ ತಪ್ಪುಗಳನ್ನು ಮಾಡಲಾಗಿದೆ ಅನ್ನೋದನ್ನು ಕೂಡ ಇಲ್ಲಿ ಸುಪ್ರೀಂ ಕೋರ್ಟ್ ತನ್ನ ತೀರ್ಪಿನಲ್ಲಿ ಉಲ್ಲಂಘನೆ ಆದಂಥ ಅಂಶಗಳನ್ನು ಉಲ್ಲೇಖ ಮಾಡಿದೆ. ಈ ಮೂಲಕ ಕಾನೂನಿಗಿಂತ ಯಾರೂ ಕೂಡ ದೊಡ್ಡವರಲ್ಲ, ಕಾನೂನೇ ಸುಪ್ರೀಂ ಅನ್ನೋದನ್ನ ಸುಪ್ರೀಂ ಕೋರ್ಟ್ ಸಾರಿ ಹೇಳಿದೆ. ಈ ಮೂಲಕ ಪವಿತ್ರ ಗೌಡ ಮತ್ತು ದರ್ಶನ್ ಹಾಗೂ ಇತರರಿಗೆ ಏನೊಂದು ಬೇಲ್ ಸಿಗಬಹುದು ಅನ್ನುವಂಥ ಖುಷಿ ಇತ್ತೋ ಆ ಖುಷಿಯನ್ನು ಕಿತ್ಕೊಂಡಾಗಿದೆ. ಜೊತೆಗೆ ಇವತ್ತಿಗೆ ದರ್ಶನ್, ಪವಿತ್ರ ಅವರ ಸ್ವತಂತ್ರವೂ ಕೂಡ ಈಗ ಮುಗಿದಿದೆ. ನಾಳೆ ಸ್ವತಂತ್ರ ದಿನಾಚರಣೆ, ಇವತ್ತೇ ಅವರ ಸ್ವತಂತ್ರ ಮುಗಿದಿದೆ. ಇಷ್ಟು ದಿನಗಳ ಕಾಲ ಬೇಲ್ ಪಡೆದು ಸ್ವತಂತ್ರವಾಗಿದ್ದಂತಹ ಈ ಹಕ್ಕಿಗಳು ಈಗ ವಾಪಸ್ ಜೈಲು ಸೇರುವಂತಹ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಿರೋದು ಮಾತ್ರ ದುರಂತ ಅಂತಾನೆ ಅನ್ಸುತ್ತೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯೊಂದಿಗೆ ಮತ್ತೊಂದು ಸ್ಟೋರಿಯೊಂದಿಗೆ ಬರ್ತೀನಿ. ಅದಕ್ಕೂ ಮುಂಚೆ ನಿಮಗೆ ಈ ಬೇಲ್ ಕ್ಯಾನ್ಸಲ್ ಆಗಿರೋದ್ರ ಬಗ್ಗೆ ಏನ್ ಅನ್ಸುತ್ತೆ, ಜೊತೆಗೆ ದರ್ಶನ್ ಮತ್ತೆ ಜೈಲು ಸೇರುವುದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದ.